ದಂಡಾಧಿಕಾರಿ ಅಲ್ಲ ಸರ್, ಬಡವರಿಗೆ ದಂಡ ಹಾಕೋರು ಅವರು. ತಾಲೂಕು ದಂಡಾಧಿಕಾರಿ ಅಲ್ಲ, ಬಡವರ ಮೇಲೆ ದಂಡ ಹಾಕ್ತಕ್ಕಂಥವ್ರು ಅವರು. ತಾಲೂಕು ದಂಡಾಧಿಕಾರಿ ಆಗಿದ್ದಿದ್ರೆ ನ್ಯಾಯ ಕೊಡ್ತಕ್ಕಂಥ ಕೆಲಸ 8 ದಿನ ಬೇಕಾಗಿರ್ಲಿಲ್ಲ, ಅರ್ಧ ಗಂಟೆ ಕೆಲಸ ಸರ್. ಸರ್ಕಾರದ ಅಧಿಕಾರಿಗಳಿಂದ ದಲಿತರ ಭೂಮಿಗಳಿಗೆ ಬಿತ್ತು ಕತ್ತರಿ. ತಾಲೂಕು ದಂಡಾಧಿಕಾರಿಗಳು ಜನಗಳಿಗೆ ದಂಡವನ್ನು ಹಾಕುವ ದಂಡಾಧಿಕಾರಿಗಳಾಗಿದ್ದಾರೆ. ಚಿಕ್ಕಬಳ್ಳಾಪುರ ದಂಡಾಧಿಕಾರಿಗಳ ಮೇಲೆ ದಸಂಸ ಕಿಡಿಕಾರಿದ್ದಾರೆ. ಸಿಂಗಾಟ ಕದರಿನಹಳ್ಳಿ ಗ್ರಾಮದ ದಲಿತ ಜನರಿಗೆ 1972-73ರಲ್ಲಿ ಕಂದಾಯ ಇಲಾಖೆಯಿಂದ ಮಂಜೂರಾಗಿರುವ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ತಮ್ಮ ಜೀವನ ಸಾಗಿಸುತ್ತಿರುವ ಇವರಿಗೆ ದಿಢೀರ್ನೆ 1991-92ರಲ್ಲಿ ಅರಣ್ಯ ಇಲಾಖೆಗೆ ಇದೇ ಕಂದಾಯದ ಅಧಿಕಾರಿಗಳು ಅದೇ ಜಮೀನನ್ನು ಯಾವುದೇ ಸರ್ವೆ ಮತ್ತು ಇತರೆ ಕಂದಾಯದ ನಿಯಮಗಳನ್ನು ಅನುಸರಿಸದೆ ಅರಣ್ಯ ಅಧಿಕಾರಿಗಳಿಗೆ ನೀಡಿರುವುದು ಅರಣ್ಯ ಇಲಾಖೆ ಮತ್ತು ದಲಿತರಿಗೆ ಜಗಳ ಇಟ್ಟು ತಮಾಷೆ ನೋಡ್ತಿರುವ ಕಂದಾಯ ಇಲಾಖೆ. ಈ ಬಗ್ಗೆ ಸಿಂಗಾಟ ಕದರಿನಹಳ್ಳಿ ದಲಿತರ ಮೇಲೆ ಕಂದಾಯ ಅಧಿಕಾರಿಗಳ ಹಾಗೆತನವೇ ಇಲ್ಲ ದಲಿತ ಜನಾಂಗವನ್ನು ಬಲಿಕೊಡಲು ಸರ್ಕಾರದ ಅಧಿಕಾರಿಗಳು ಕಂಕಣಬದ್ಧರಾಗಿದ್ದಾರೆ ಎಂಬ ಅನುಮಾನ ಮೂಡ್ತಿದೆ ಅಂತ ದಲಿತ ಸಂಘರ್ಷ ಸಮಿತಿಯು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಆ ಕ್ಷಣ ಇವ್ರು ಹೋಗ್ಬೋದಾಗಿತ್ತಲ್ಲ ಜಾಗಕ್ಕೆ. ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರಿ ಇವರು? 50 ವರ್ಷ ಎಲ್ಲ ಕೂಡ ಸುಮ್ನೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಎರಡೂ ಇಲಾಖೆಯಿಂದ ತಪ್ಪಿದೆ ಸರ್. ಈಗ ಅವ್ರು ಕೊಡ್ಬೇಕಾದ್ರೆ ಫಾರೆಸ್ಟ್ಗೆ ಪರಿಶೀಲನೆ ಮಾಡ್ಬೇಕಾಗಿತ್ತು. ಯಾರಿಗಾದ್ರೂ ನಾವು ಹಿಂದೆ ಹಕ್ಕುಪತ್ರ ಕೊಟ್ಟಿದ್ವಾ ಇಲ್ವಾ, ಸ್ವಾಧೀನ ಇದಾರ ಇಲ್ವಾ ಅಂತ ಪರಿಶೀಲನೆ ಮಾಡ್ಬೇಕಾಯ್ತು. ಅವಾಗ ಏನಾಗಿದೆ ಅಂತ ಏನು ಸುಮ್ನೆ ಆಫೀಸಲ್ಲಿ ಏನೋ ಒಂದು ಫೈಲ್ ತಗೊಬಂದು ಸೈನ್ ಮಾಡ್ಕೊಟ್ಬಿಟ್ಟಿದ್ದಾರೆ ತಹಸೀಲ್ ಆಫೀಸಲ್ಲಿ. ಇವ್ರು ಬಂತಲ್ಲ ಫಾರೆಸ್ಟ್ಗೆ 91-92ರಲ್ಲಿ ಬಂದಾಗ ಅವ್ರೇ ಅವಾಗ ಹೋಗ್ಬೇಕಾಯ್ತಲ್ಲ ಇವರು. ತಮ್ದು ಜಮೀನು ಹೋಗ್ಬೇಕಾಯ್ತಲ್ಲ. ಎಷ್ಟು ವರ್ಷ ಆಯ್ತು, ಹೀಗಾಗಿ ಹೋಗ್ತಾ ಇದ್ರಿ ಇವರು? ಸರ್ ಅಲ್ಲಿ ಟೋಟಲಿ ಆಗಿರ್ತಕ್ಕಂಥದ್ದು ಏನಂದ್ರೆ ಸರ್ವೆ ನಂಬರ್ 67ರಲ್ಲಿ ಇವ್ರಿಗೆ 183 ಎಕರೆ ಕೊಟ್ಟಿದ್ದಾರೆ ಸರ್. ಕಂದಾಯ ಇಲಾಖೆ 81 ಎಕರೆ ಉಳಿಸ್ಕೊಂಡಿದ್ದಾರೆ. ಆ 81 ಎಕರೆಯಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಭೂಮಿಗಳೇ ಇವ್ರಿಗೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಒಂದು ಏನಂದ್ರೆ ಸಾಗುವಳಿ ಚೀಟಿ ಕೊಟ್ಟಿರ್ತಕ್ಕಂಥ ಪಾಣಿ ಕೊಟ್ಟಿರ್ತಕ್ಕಂಥವ್ರು ಕಂದಾಯ ಇಲಾಖೆಯವರು. ಇವ್ರಿಗೆ ಅರಣ್ಯ ಇಲಾಖೆಯವ್ರು ಕೊಡ್ದಿದ್ ಮುಂಚೆನೆ ಅವ್ರು ಕೊಟ್ಬಿಟ್ಟಿದ್ದಾರೆ. ಇವ್ರಿಗೆ ಅರಣ್ಯ ಇಲಾಖೆಯವ್ರು ಕೊಟ್ಟಿರೋದು ಈ ದಲಿತರು ಕೊಟ್ಟು 30 ವರ್ಷ ಆದ್ಮೇಲೆ ಇವ್ರು ಕೊಟ್ಟಿರೋದು. ಅರ್ಥ ಮಾಡ್ಕೊಳ್ಳಿ, ಇವತ್ತು ನನ್ನದಲ್ಲ. ಅವರು ಕೊಟ್ಟು 30 ವರ್ಷ ಆದ್ಮೇಲೆ ಇವತ್ತು 91ರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆ ಭೂಮಿ ಇವರು ಎಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ಬೇರೆ ಕಡೆ ಅವರು ಬೌಂಡ್ರಿ ಹಾಕೊಳ್ತಕ್ಕಂಥ ಕೆಲಸ ಮಾಡ್ಬೇಕಾಗಿತ್ತು. ಇವ್ರು ಇನ್ನ ನಮಗ್ ಗೊತ್ತಿಲ್ಲ, ಇವ್ರ ಬೌಂಡ್ರಿ ಎಲ್ಲೆಲ್ಲಿ ಬರ್ತದೆ ನಮಗ್ ಗೊತ್ತಿಲ್ಲ. ಅದು ಅವ್ರ ಭೂಮಿ ಅಲ್ಲೇ ಇದೆ, ಟಿಪ್ಪಣಿ ಅಲ್ಲೇ ಇದೆ, ಸಾಗುವಳಿ ಚೀಟಿ ಇದೆ, OM ಕಾಪಿ ಇದೆ, REC ಕಮಿಟಿಯಲ್ಲಿ ಪಾಸ್ ಆಗಿದ್ದಾವೆ. ಅವ್ರು ಕೊಟ್ಟಾದ್ಮೇಲೆ ನೀವ್ಯಾರು ಅಂತ ಸರ್ ಇವ್ರು ಹೇಳ್ತಾರೆ. ನಿಮ್ಗೆ ಆಗ್ಬೇಕು, ನಾವ್ ಹಾಗಾದ್ರೆ ನಾಳೆಲ್ಲ ಉಳುಮೆ ಮಾಡ್ಕೊತೀವಿ. ಅಡ್ಡ ಬರಬಾರ್ದು ಇವ್ರು. ನಾಳೆಲ್ಲ ಉಳುಮೆ ಮಾಡ್ಕೊತೀವಿ, ನೀವ್ ಯಾಕೆ ಬರ್ತೀರಿ ವಾಪಸ್ಸು? ಅಲ್ಲ, ಈಗಿರುವಂತ ಜಾಗ ಅದು ನಮಗ್ ಸೇರ್ತದೆ. ಇವ್ರದ್ದು ಬೇರೆ ಸರ್ವೆ ನಂಬರ್ ಇದೆ, ಅದ್ರ ಒಳಗಡೆ ಬರ್ತದೆ. ಕೆಲವು ರೈತರು ಇದಾರೆ ಅದ್ರಲ್ಲಿ. ಈ ರೈತರನ್ನ ಬಿಡಿಸಿ ಕೊಡ್ಬೋದಲ್ಲ ಅಂತ ನಮ್ಗೊಂದ್ ಮಾತು ಹೇಳ್ತಾರೆ. ಸಂಬಂಧನೇ ಇಲ್ಲ, ಸುಳ್ಳದು. ಈಗ ಏನಾಗಿದೆ, 72-73ರಲ್ಲಿ ಇವ್ರಿಗೆಲ್ಲ ಕೂಡ ಮಂಜೂರಾಗಿದೆ, ದಾಖಲೆ ಇದೆ. ತಾಲೂಕು ಆಫೀಸಲ್ಲಿ ದಾಖಲೆ ಇದೆ, ಸ್ಕೆಚ್ ಇದೆ, REC ಕಮಿಟಿಯಲ್ಲಿ ಪಾಸ್ ಆಗಿರ್ತಕ್ಕಂಥ ಇದೆ. ಅರ್ಜಿ ಯಾವಾಗ ಹಾಕಿದ್ದಾರೆ ನಿಮ್ಗೆ ಗೊತ್ತಿದೆ. ಕಂಪ್ಲೀಟ್ ಎಲ್ಲ ಕೂಡ ದುಡ್ಡು ಕೂಡ ಕಟ್ಟಿದ್ದಾರೆ. ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂದೆ 1 ವಾರದಿಂದ ಮುಸ್ಲಿಂ ದಲಿತರಿಗೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ಫಲಾನುಭವಿಗಳು ಮತ್ತು ಅವರ ಕುಟುಂಬಗಳ ಜೊತೆಗೆ ದಲಿತ ಸಂಘರ್ಷ ಸಮಿತಿಯು ಸತ್ಯಾಗ್ರಹವನ್ನು ಮಾಡುತ್ತಿದ್ದು, ಇಲ್ಲಿಯವರೆಗೂ ತಾಲೂಕು ದಂಡಾಧಿಕಾರಿಗಳು ಸೌಜನ್ಯಕ್ಕಾದರೂ ಪ್ರತಿಭಟನಾಕಾರರ ಬಳಿ ಹೋಗಿ ಅವರ ಕಷ್ಟವನ್ನು ಕೇಳಿದೆ ದಂಡಾಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಅಂತ ದಸಂಸ ಪಟ್ಟು ಹಿಡಿದಿದೆ. ಅರಣ್ಯ ಅಧಿಕಾರಿಗಳು ಈಗಾಗಲೇ ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರು ಮತ್ತು ಬಲಾಢ್ಯರಿಗೆ ಒಂದು ನ್ಯಾಯ ಎಂಬ ರೀತಿಯಲ್ಲಿ ನಡೆದುಕೊಳ್ತಿರುವುದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಅದರ ಭಾಗವೇ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಮೀನಿನಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ ಮುದ್ದೇನಹಳ್ಳಿ ಟ್ರಸ್ಟ್ ನಿರ್ಮಿಸಿರುವ ಜಾಗವು ಇದೇ ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದು, ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರುವ ಮತ್ತು ಆಧ್ಯಾತ್ಮಿಕ ಕೇಂದ್ರ ಅಂತ ಬಿಂಬಿತವಾಗ್ತಿರುವ ಈಶಾ ಫೌಂಡೇಶನ್ ಸುಮಾರು 88 ಎಕರೆಗೂ ಕಾಡು, ಇದು ಅರಣ್ಯ ಭೂಮಿ. ಇವುಗಳನ್ನು ಯಾಕೆ ಅರಣ್ಯ ಇಲಾಖೆಯ ವಶಕ್ಕೆ ಪಡೆಯಬಾರದು? ಅವರ ತಂಟೆಗೆ ಹೋದ್ರೆ ಇವರ ಕೆಲಸ ಹೋಗುತ್ತೆ ಎಂಬ ಭಯವೇ ಅಥವಾ ಜೀವವೇ ಹೋಗುತ್ತೆ ಅಂತ ಜೀವ ಭಯವೇ? ಇದಕ್ಕೆ ಉತ್ತರ ಅವರ ಬಳಿ ಇಲ್ಲ. ಆದರೆ 1 ಅಥವಾ 2 ಎಕರೆಗಳನ್ನು ಪಡೆದುಕೊಂಡು ಅದರಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಬಡ ದಲಿತರು ಮತ್ತು ಬಡ ಜನರ ಜಮೀನುಗಳನ್ನು ಕಬಳಿಸಲು ಎಲ್ಲ ರೀತಿಯ ಕಾನೂನು ಇವರ ಬಳಿ ಇರುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಕಿಡಿಕಾರಿದ್ದಾರೆ. ಅರಣ್ಯಾಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಇಬ್ರು ಕೂಡ ಈ ವಿಚಾರದಲ್ಲಿ ಒಂದು ಸಮನ್ವಯತೆಯನ್ನ ಸಾಧಿಸಿ ಇಲ್ಲಿ ಏನ್ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ರೈತರಿಗೆ, ಅದನ್ನ ಕೂಡಲೇ ಸರಿಪಡಿಸಬೇಕು.
ಏನು ನ್ಯಾಯಬದ್ಧವಾಗಿ, ಸಂವಿಧಾನಬದ್ಧವಾಗಿ, ಕಾನೂನಿನ ಅಡಿಯಲ್ಲಿ ಇರ್ತಕ್ಕಂತ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತಕ್ಕಂತ ಕೆಲಸವನ್ನ ಕೂಡ್ಲೆ ಮಾಡ್ಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲೂ ಈಗ ನಮ್ಮ ಹಿರಿಯರು ಘೋಷಣೆ ಮಾಡ್ದಂಗೆ 24ನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡ್ತೀವಿ, ಇದನ್ನ ಖಂಡಿಸಿ ಇವ್ರಿಗೆ ನ್ಯಾಯ ಸಿಗ್ಬೇಕಂತೇಳಿ. ಆಮೇಲೆ 29ನೇ ತಾರೀಕು ಎಲ್ಲಾ ತಾಲೂಕುಗಳಲ್ಲೂ ಅರಣ್ಯ ಸಂರಕ್ಷಣಾಧಿಕಾರಿಗಳು ಏನ್ ರೇಂಜರ್ ಫಾರೆಸ್ಟ್ ಆಫೀಸ್ ಏನಿದೆ ಅಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸಾಂಕೇತಿಕವಾಗಿ ಧರಣಿ ಮಾಡ್ತೀವಿ. ಯಾರ್ಯಾರು ಇದರಲ್ಲಿ ದಲಿತರು ಮತ್ತು ಜನರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಅಧಿಕಾರಿಗಳು, ಅವರನ್ನ ಮನೆಗೆ ಕಳ್ಸೋವರೆಗೂ ಬಿಡೋದಿಲ್ಲ. 8 ದಿನಗಳಿಂದ ಇಲ್ಲಿ ಧರಣಿ ಹಮ್ಮಿಕೊಂಡಿದ್ದೇವೆ. ಆದರೆ DF ಆಗ್ಲಿ AC ಅವರಾಗ್ಲಿ ಇದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ. ಯಾಕಂದ್ರೆ ಬಡವರು ಸುಮಾರು 40-50 ವರ್ಷಗಳಿಂದ ಅಲ್ಲಿ ಪೊಸಿಷನ್ ಅಲ್ಲಿ ಇದ್ದಾರೆ. ಜಮೀನಿಗೆ ಅವ್ರ ಖಾತೆ ಆಗಿದೆ, ಸಾಗುವಳಿ ಚೀಟಿ ಇದೆ, ಸ್ಕೆಚ್ ಇದೆ, ಎಲ್ಲಾ ದಾಖಲೆಗಳಿದ್ದರೂ ಇವರು ಓಡ್ಸಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅಂದ್ರೆ ಇವಾಗ ಎಷ್ಟು ದುರಂಕಾರ ನೀವೇ ಅರ್ಥ ಮಾಡ್ಕೊಳ್ರಿ. ಇವತ್ತು ಮುದ್ದೇನಹಳ್ಳಿ 50 ಎಕರೆ ಜಮೀನು ಫಾರೆಸ್ಟ್ ಜಮೀನು ತಗೊಂಡಿದ್ದಾರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಅದೇ ಪೇರೆಂಟ್ಸ್ ಅಂದ್ರೆ ಅದರ ಅರೂರು ನಂದಿ ಮೆಡಿಕಲ್ ಕಾಲೇಜ್ ಇರೋದು ಫಾರೆಸ್ಟ್ ಲ್ಯಾಂಡ್ ಅಲ್ಲಿ, ನಂದಿ ಫಾರೆಸ್ಟ್ ಅಲ್ಲಿ ಮೆಡಿಕಲ್ ಕಾಲೇಜ್ ಇರೋದು ಫಾರೆಸ್ಟ್ ಲ್ಯಾಂಡ್. ಮತ್ತೆ ಈಶಾ ಫೌಂಡೇಶನ್ಗೆ 88 ಎಕರೆ ಕೊಟ್ಟಿರೋದು ಫಾರೆಸ್ಟ್ ಲ್ಯಾಂಡ್. ಇವರೆಲ್ಲಾ ಕಾಲೇಜುಗಳಿಗೆ ಮತ್ತು ಎಲ್ಲಾ ಈಶಾ ಫೌಂಡೇಶನ್ಗೆ ಎಲ್ಲಾ ಜಮೀನು ಕೊಡ್ತಾರೆ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ. ಬಡವರಿಗೆ ಜಮೀನು ಕೊಡಕ್ಕೆ ಇವರಿಗೆ ಏನ್ ತೊಂದರೆ ಆಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ. ಈ ದೇಶಕ್ಕೆ 78 ವರ್ಷ ಆಯ್ತು ಸ್ವಾತಂತ್ರ್ಯ ಬಂತು. ಇಲ್ಲಿ ಬಂದು ಏನು ಸಮಸ್ಯೆ ಅಂತ ಕೂಡ ಇದುವರೆಗೂ ಆಲಿಸಿಲ್ಲ. ಆ ಸಮಾಜ ಕಳೆ ಇಲಾಖೆಯವರು ಕೂಡ ಅವ್ರ ಮೇಲೆ ಕೂಡ ಕ್ರಮ ಆಗ್ಬೇಕು. ಆಮೇಲೆ ಈಗ ಇದ್ರ ವಿಚಾರವಾಗಿ ಸಮಾಜ ಕಳೆ ಇಲಾಖೆಯವರೇ ಕೂಡ ಸ್ವಯಂ ಏನು ಕೇಸ್ ಹಾಕೊಂಡು ತಹಸೀಲ್ದಾರ್ ಮೇಲೆ ಕ್ರಮ ಜರುಗಿಸಬಹುದಾಗಿತ್ತು, ಮೇಲಿನ ಅಧಿಕಾರಿಗಳಿಗೆ ಹಾಕ್ಬೋದಾಗಿತ್ತು. ಏನು SC-ಗಳಿಗೆ ತೊಂದರೆ ಮಾಡಿದಾರಲ್ಲ ತಾಲೂಕವರು, ಮತ್ತೆ ಏನ್ ಇವರು ರವಿನವರು ಇದಾರೆ, ಇದು ಫಾರೆಸ್ಟ್ ಅವರು ಇದಾರಲ್ಲ, ಅವ್ರ ಮೇಲೆ ಸುಮಾರು ಕೇಸ್ ಹಾಕ್ಬೋದಾಗಿತ್ತಲ್ಲ ಸಮಾಜ ಕಳೆ ಇಲಾಖೆಯವರು. ಅವರು ಕೂಡ ನೀವು ಒಂದು ದೂರು ಕೊಡ್ಬೋದಾಗಿತ್ತಲ್ಲ. ಅಲ್ಲ, ನಾವೆಲ್ಲ ಪಾಂಪ್ಲೆಟ್ ಎಲ್ಲ ಕೊಟ್ಟಿದೀವಿ. ಆಮೇಲೆ ನೀವೆಲ್ಲ ಪ್ರಚಾರ ಮಾಡಿದೀವಿ, ಎಲ್ಲ ಮಾಡಿದ್ರ, ನೀವೆಲ್ಲ ಪ್ರಚಾರ ಮಾಡಿದ್ರ, ಎಲ್ಲ ಇಡೀ ರಾಜ್ಯಾಂತದ ಎಲ್ಲಾ ನಾಯಕರೆಲ್ಲ ಬಂದು ಇಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ DSS-ನವರು. ಆದ್ರೆ ಇಲ್ಲಿರೋ ಲೋಕಲ್ ಇರೋಂತ ಸಮಾಜ ಕಲ್ಯಾಣ ಅಧಿಕಾರಿ ಇದುವರೆಗೂ ಒಂದು ಕಾಲ ಇಟ್ಟಿಲ್ಲ. ಇಲ್ಲಿ ದಲಿತರಿಗೆ ಆಗಿರ್ತಕ್ಕಂಥ ಅನ್ಯಾಯಪೂರ್ವಕವಾಗಿ ಮಾತಾಡಕ್ಕೆ ಇಡೀ ತಾಲೂಕು ಆಡಳಿತವನ್ನ ಕರ್ಕೊಂಡು ಬಂದು ಮಾತಾಡ್ಬೇಕಾಗಿತ್ತು ಶಾಸಕರು. ಆದ್ರೆ ಇಲ್ಲಿ ಮಾತಾಡಕ್ ಬಂದಿಲ್ಲ ಅಂದ್ರೆ ಇವ್ರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತು. ಅವರು ಎಲ್ಲಾ ಊರುಗಳಿಗೆ ಹೋಗಿ ಹೇಳ್ತಾ ಇರ್ತಕ್ಕಂಥ ಇದು ದಲಿತ ವಿರೋಧಿ ಮತ್ತು ಕೂಟಾಟಿಕೆ ಮಾತುಗಳಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿದೆ ಸರ್. ಇಲ್ಲಿ ಅನ್ಯಾಯ ಆಗಿರ್ತಕ್ಕಂಥವ್ರು ಬಂದು ಒಂದ್ ಕನಿಷ್ಠ ಬಂದು ನಾವು ಮಾತಾಡ್ತೀವಿ, ಏನ್ ನಿಮ್ ಸಮಸ್ಯೆ ಅಂತಕ್ಕಂಥ ನಮ್ ಶಾಸಕರು ಕೇಳಿಲ್ಲ. ಆದ್ರೆ ಹಳ್ಳಿಗಳು ನಿಮ್ಮನ್ನೆಲ್ಲ ಪತ್ರಕರ್ತರೆಲ್ಲ ಕರ್ಕೊಂಡೋಗಿ ಪ್ರಚಾರಕ್ಕಾಗಿ ಅಲ್ಲಿ ಹೋಗಿ ಹೇಳ್ತಾ ಇದಾರಲ್ಲ, ಇದನ್ನು ಮಾಡ್ಬೋದಾಗಿತ್ತಲ್ಲ ಅವರು. ಈ ದೇಶದಲ್ಲಿ ಇದು ಸಂವಿಧಾನಕ್ಕೆ ಬೆಲೆ ಇಲ್ಲದಂತೆ ಮಾಡ್ತಿರುವುದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಮಾತು ಎತ್ತಿದರೆ ನಾನು ಅಂಬೇಡ್ಕರ್ ಅಭಿಮಾನಿ ಮತ್ತು ನನ್ನ ಆರಾಧ್ಯ ದೈವ ಅಂಬೇಡ್ಕರ್ ಎಂಬ ಭಾಷಣ ಬಿಗಿಯುವ ಸ್ಥಳೀಯ ಶಾಸಕ ಪ್ರದೀಪ್ ಅಂಬೇಡ್ಕರ್ ಫೋಟೋ ಹಿಡಿಯುವ ಬದಲು ಅವರ ಬಡ ಜನರ ಮತ್ತು ದಲಿತರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನಾದರೂ ತಾಲೂಕು ದಂಡಾಧಿಕಾರಿಗಳು ತಮ್ಮ ಕೆಲಸ ಸರಿಯಾಗಿ ನಿರ್ವಹಿಸಿ ಬಡಪಾಯಿಗಳ ಜಮೀನನ್ನು ಉಳಿಸಿಕೊಳ್ಳಲು ಕಾರ್ಯವನ್ನು ಮಕರಾಗಬೇಕು. ಇಲ್ಲವಾದರೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಅರಣ್ಯ ಅಧಿಕಾರಿಗಳ ಕಚೇರಿ ಮುಂದೆ ದಸಂಸ ಇದೇ ತಿಂಗಳು 29ರಂದು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದ್ದೇವೆ ಅಂತ ದಸಂಸ ಎಚ್ಚರಿಕೆಯನ್ನು ನೀಡಿದೆ.